ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪೂರ್ಣಿಮಾ KM. ನಮ್ಮ ಆಯುರ್ ಶಾಲಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹ್ಯಾಪಿ ಮದರ್ಸ್ ಡೇ ಟು ಆಲ್ ದಿ ಮದರ್ಸ್. ಸೊ ತಾಯಿಯ ಆರೋಗ್ಯ ಅನ್ನೋದು ಬಹಳನೇ ಮುಖ್ಯ. ತಾಯಿ ಅನ್ನೋ ವಸ್ತುನೇ ದೊಡ್ಡದು. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅಂತ ಹೇಳಿದ್ದಾರೆ ಹಿರಿಯರು. ಅಂದರೆ ಸ್ವರ್ಗಕ್ಕಿಂತ ಮಿಗಿಲಾದದ್ದು ತಾಯಿ ಮತ್ತು ತಾಯಿನಾಡು ಅಂತ ಹೇಳಿ. ಸೊ ಅಂಥ ತಾಯಿಯ ಆರೋಗ್ಯ ಹೇಗೆ ಕಾಪಾಡ್ಕೋಬೇಕು, ಪರ್ಟಿಕ್ಯುಲರ್ಲಿ ಒಂದು ಡೆಲಿವರಿ ಆದಾಗ ಎಷ್ಟು ಕೇರ್ ಮಾಡ್ತೀವಿ ನಮ್ಮ ಸಂಸ್ಕೃತಿನಲ್ಲಿ, ಇದಕ್ಕೆ ತುಂಬಾ ಒತ್ತು ಕೊಟ್ಟಿದ್ದಾರೆ, ಹಿಂದಿನಿಂದನೂ ನಡೆದು ಬಂದಿರೋದು. ಸೊ ಈ ಟೈಮಲ್ಲಿ ಹೇಗೆ ಆರೈಕೆ ಮಾಡಬೇಕು, ಯಾವುದೆಲ್ಲ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ಇದ್ರ ಬಗ್ಗೆ ತುಂಬ ಜನ ನಂಗೆ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ನಮ್ಮ ಕ್ಲಿನಿಕಲ್ಲಿ. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಇವತ್ತು. ಪೋಸ್ಟ್ ನೇಟಲ್ ಕಿಟ್ ಬಗ್ಗೆ ಹೇಳ್ತೀನಿ. ಇದರಿಂದ ತಾಯಿಯ ಆರೋಗ್ಯ ತುಂಬಾ ಇಂಪ್ರೂವ್ ಆಗುತ್ತೆ. ತಾಯಿ ಚೆನ್ನಾಗಿದ್ರೆ ಮಗು ಆರೋಗ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸೊ ಡೆಲಿವರಿ ಆಗಿ 10 ದಿವಸದ ನಂತರ ಇದನ್ನು ಉಪಯೋಗಿಸ್ಬೇಕಾಗತ್ತೆ 11th ಡೇಯಿಂದ. 11th ಡೇ ಮಾರ್ನಿಂಗ್ ಫಸ್ಟ್ ಎದ್ದಿದ ತಕ್ಷಣವೇ ಒಂದು ಸೌಭಾಗ್ಯ ಶುಂಠಿ ಅಂತ ಲೇಹ ಇದೆ. ಇದನ್ನು ಒಂದು ಕಾಬೂಲ್ ಕಡಲೆಕಾಳು ಗಾತ್ರದಷ್ಟು ನೀವು ಹಾಲಿನ ಜೊತೆ ತಗೋಬೇಕು. ಹಾಗೆ ಸ್ವಲ್ಪ ತುಪ್ಪನೂ ಮಿಕ್ಸ್ ಮಾಡಿ ತಗೊಂಡ್ರೆ ಒಳ್ಳೆಯದು. ಇದು ತಗೊಳ್ಳೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ, ಡೈಜೆಷನ್ ಚೆನ್ನಾಗಾಗುತ್ತೆ. ಹಾಗೆಯೇ ಮಗುಗೂ ಕೂಡ ಯಾವುದೇ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಈ ಥರದ್ದು ಬರೋದಿಲ್ಲ. ಹಾಲು ಕೂಡ ಶುದ್ಧವಾಗಿರುತ್ತೆ. ಮುಖ್ಯವಾಗಿ ಇದರಲ್ಲಿ ಶುಂಠಿ, ಮೇನ್ ಇಂಗ್ರೀಡಿಯೆಂಟ್ ಶುಂಠಿ ಇದೆ ನೋಡಿ. ಇಷ್ಟು ಡೋಸ್ ತಗೋಬೇಕು, ಒಂದು ಕಾಬೂಲ್ ಕಡಲೆಕಾಳಷ್ಟು. ನೋಡಿ, ಒಂದು ಸ್ವಲ್ಪನೂ ಇದು ಅಂಟ್ತಾ ಇಲ್ಲ, ಯಾಕೆಂದರೆ ಇದು ಹದ ಕರೆಕ್ಟಾಗಿದೆ. ಸೊ ಇದನ್ನು ಸಮ ತುಪ್ಪದಲ್ಲಿ ಇದಕ್ಕೆ ಹಾಕೊಂಡು ಸ್ಪೂನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಸೇವನೆ ಮಾಡಿ 1 ಲೋಟ ಹಾಲು ಕುಡಿಬೇಕು. ಬೆಳಗ್ಗೆ ಮುಖ ತೊಳೆದಿದ ತಕ್ಷಣವೇ ಇದನ್ನು ತಗೋಬೇಕಾಗತ್ತೆ. ಆ ಟೈಮಲ್ಲೇ ತಗೊಳ್ಳೋದ್ರಿಂದ ನಿಮಗೆ ಇದ್ರ ಬೆನಿಫಿಟ್ಸ್ ಪೂರ್ತಿಯಾಗಿ ಸಿಗುತ್ತೆ. ಒಳ್ಳೆ ಡೈಜೆಷನ್ ಮಾಡುತ್ತಿದ್ದು. ಹಾಗೆ ನಿಮ್ಮ ಹಾಲು ಕೂಡ ಒಂದು ಶುದ್ಧವಾಗಿ ಇರುತ್ತೆ, ಯಾವುದೇ ಥರ ದೋಷಗಳಿಲ್ಲದೆ ಒಳ್ಳೆ ಹಾಲು ಉತ್ಪತ್ತಿ ಆಗುತ್ತೆ. ಸೊ ಮಗುಗೆ ಅದರಿಂದ ಯಾವುದೇ ಥರ ಹೊಟ್ಟೆ ಉಬ್ಬರ, ಹೊಟ್ಟೆ ನೋವು ಏನೂ ಬರಲ್ಲ. ಹಾಗೆ ಒಂದು ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ವಾಟರ್ ರಿಟೆನ್ಷನ್ ಜಾಸ್ತಿ ಇರುತ್ತೆ ಬಾಡಿನಲ್ಲಿ. ಹಾಗೆ ಯೂಟ್ರಸ್ ತುಂಬ ಎನ್ಲಾರ್ಜ್ ಆಗಿರುತ್ತೆ, ಹೆಚ್ಚಿನ ನೀರಿನಂಶ ನಮ್ಮ ದೇಹದಲ್ಲಿ ಸೇರಿರುತ್ತೆ. ಅದೆಲ್ಲ ಗರ್ಭಕೋಶ ನಾರ್ಮಲ್ ಆಗಬೇಕು. ಹಾಗೆ ಆ ನೀರಿನ ಅಂಶ ಎಲ್ಲ ಹೊರಗಡೆ ಹೋಗಬೇಕು ಅಂದರೆ ಈ ಬಾಣಂತಿ ಲೇಹ ತಗೊಳ್ಳೇಬೇಕು. ಎಷ್ಟು ದಿನ ತಗೋಬೇಕು ಅನ್ನೋ ಪ್ರಶ್ನೆ ಇರುತ್ತೆ. ಇದನ್ನು ನೀವು ಎಷ್ಟು ವರ್ಷ ಫೀಡ್ ಮಾಡ್ತೀರಾ ಅಷ್ಟು ದಿನ ತಗೊಂಡ್ರೆ ತುಂಬ ಒಳ್ಳೆಯದು. ಯಾರಿಗೆ ತುಂಬ ಹೀಟ್ ಆಗುತ್ತೆ ಅಂಥವ್ರು ಇದನ್ನು ಸ್ವಲ್ಪ ಡೋಸ್ ಕಡಿಮೆ ತಗೊಳ್ಳಿ, ಸ್ವಲ್ಪ ಅವಾಯ್ಡ್ ಮಾಡಿ. ಅದು ಬಿಟ್ಟು ಶೀತದ ಶರೀರ, ಸಾಮಾನ್ಯ ಈ ಟೈಮಲ್ಲಿ ಬೇಗ ಶೀತ ಆಗುತ್ತೆ, ಅದು ಕೂಡ ಇದು ತಗೊಳ್ಳೋದ್ರಿಂದ ಅವಾಯ್ಡ್ ಆಗುತ್ತೆ. ಶೀತ, ಕೆಮ್ಮು, ನೆಗಡಿ ಇಂಥದ್ದೆಲ್ಲ ಬರೋದಿಲ್ಲ. ಸೊ ಇದು ಬಹಳನೇ ಉಪಯುಕ್ತ ಆಗಿದೆ. ಹಾಗೆ ಇದು ಯಾರಿಗೆ ಲೇಹ ಸೆಟ್ ಆಗಲ್ಲ, ತುಂಬ ಹೀಟ್ ಆಗುತ್ತೆ, ಪೈಲ್ಸ್ ಪ್ರಾಬ್ಲಮ್ ಇದೆ ಅಂಥವ್ರಿಗೆ ಇನ್ನೊಂದು ಪ್ರಾಡಕ್ಟು ಜೊತೆಗಿದೆ ಇದೇ ಬೆನಿಫಿಟ್ ಕೊಡೋ ಅಂಥದ್ದು. ಅದಕ್ಕೆ ದಶಮೂಲಾರಿಷ್ಟ ಅಂತ ಹೇಳಿ. ಸೊ ಈ ಥರ ಒಂದು ಲಿಕ್ವಿಡ್ ಇದು ಸೆಲ್ಫಾಗಿ ಫರ್ಮೆಂಟ್ ಆಗಿ ರೆಡಿಯಾಗಿರುತ್ತೆ. ಈ ಒಂದು ಪ್ರಾಡಕ್ಟನ್ನು ನೀವು ಬೆಳಗ್ಗೆ ತಿಂಡಿ ಆದಮೇಲೆ 2 ಚಮಚ, ಹಾಗೆ ರಾತ್ರಿ ಊಟ ಆದಮೇಲೆ 2 ಚಮಚ ಸ್ವಲ್ಪ ನೀರಿಗೆ, ಕಾದಾರಿದ ನೀರಿಗೆ ಮಿಕ್ಸ್ ಮಾಡಿ ಒಂದು 15 ml ಅಷ್ಟು ತಗೊಳ್ಳೋದ್ರಿಂದ ಶೀತ, ಕೆಮ್ಮು, ನೆಗಡಿ ಎಲ್ಲನೂ ಇದು ಅವಾಯ್ಡ್ ಮಾಡುತ್ತೆ. ಹಾಗೆ ನಿಮಗೆ ಒಂದು ರೀಜುವಿನೇಟಿವ್ ಇಮ್ಯುನಿಟಿ ಬೂಸ್ಟರ್, ಪದೇ ಪದೇ ಜ್ವರ, ಕೆಮ್ಮು, ನೆಗಡಿ ಇಂಥದ್ದು ಬರೋದು ಇಂಥದ್ದೆಲ್ಲನೂ ಕೂಡ ಇದರಲ್ಲಿ ಅವಾಯ್ಡ್ ಆಗುತ್ತೆ. ಹಾಗೆ ಜಾಯಿಂಟ್ ಪೇಯ್ನ್ಸ್ ಕೂಡ ಇದ್ರೂ ಕಡಿಮೆ ಆಗುತ್ತೆ. ಹಾಗೆ ಏನು ಒಂದು ಶಾಖ ಇರಬೇಕು ತಾಯಿಯ ದೇಹದಲ್ಲಿ ಅದನ್ನು ಕೂಡ ಇದು ಸಮವಾಗಿರೋ ಥರ ನೋಡ್ಕೊಳ್ಳುತ್ತೆ. ಬಹಳನೇ ಉಪಯುಕ್ತ ಆಗಿದೆ. ಸೊ ಇದನ್ನು ಬಹಳ ಅನಾದಿ ಕಾಲದಿಂದಲೂ ನಮ್ಮ ಆಚಾರ್ಯರು ಆಯುರ್ವೇದದಲ್ಲಿ ಹೇಳಿರೋ ಹಾಗೆ ಉಪಯೋಗ ಮಾಡ್ತಾನೆ ಇರ್ತಾರೆ. ಇದನ್ನು ಕೂಡ 11th ಡೇಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಲೇಹ ಅಕಸ್ಮಾತ್ ಸೆಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ದಶಮೂಲಾರಿಷ್ಟ ಅಂತೂ ಪ್ರತಿ ಪೋಸ್ಟ್ ನೇಟಲ್ ಕೇರ್ ಟೈಮಲ್ಲಿ, ಅಂದರೆ ಡೆಲಿವರಿ ಆದ ನಂತರ 10ನೇ ದಿವಸದಿಂದ ಇದನ್ನು ತಗೊಳ್ಳೋದ್ರಿಂದ ಭಾರಿ ಉಪಯೋಗ ಇದೆ. ಹಾಗೆ ಇನ್ನೊಂದು ಪ್ರಾಡಕ್ಟು ಹಿಂಗ್ವಾಷ್ಟಕ ಚೂರ್ಣ, ಅಷ್ಟಚೂರ್ಣ ಅಂತಲೂ ಕರೀತಾರೆ. ಇದನ್ನು ಕೂಡ ಒಂದು ಒಳ್ಳೆ ಡೈಜೆಷನ್ ಆಗೋಕ್ಕೋಸ್ಕರ ಕೊಡ್ತೀವಿ. ಈ ಅಷ್ಟಚೂರ್ಣನ ನೋಡಿ, ಇಷ್ಟು 1/4 ಸ್ಪೂನಷ್ಟು ನೀವು ಮೊದಲನೇ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ, ಮೊದಲನೇ ತುತ್ತು ಇದನ್ನು ತಿಂದು ಆಮೇಲೆ ಬೇರೆ ಊಟ ಮಾಡಿದಾಗ ನಿಮಗೆ ಒಳ್ಳೆ ಜೀರ್ಣ ಆಗುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಏನೂ ಬರಲ್ಲ, ಬಾಡಿ ಪೇಯ್ನ್ಸು ಕಮ್ಮಿ ಆಗುತ್ತೆ.
ಹಾಗೆ ಹಾಲಿನ ಉತ್ಪತ್ತಿ ಕೂಡ ಶುದ್ಧವಾಗಿ ಆಗುತ್ತೆ, ಮೋಷನ್ ಕೂಡ ಕರೆಕ್ಟಾಗಿ ಆಗುತ್ತೆ. ಸೊ ಈ ಒಂದು ಪುಡಿ ಅಷ್ಟಚೂರ್ಣನ ನೀವು ತುಪ್ಪದ ಜೊತೆ ಮಿಕ್ಸ್ ಮಾಡಿ ಮೊದಲನೇ ಅನ್ನಕ್ಕೆ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬಾ ಉಪಯೋಗ ಇದೆ. ಹಾಗೆ ಇನ್ನೊಂದು ಇರೋ ಪ್ರಾಡಕ್ಟ್ ಅಂತಂದರೆ ರಾಸ್ನಾದಿ ಪುಡಿ ಅಂಥೇಳಿ, ತುಂಬ ಫೈನ್ ಪೌಡ್ರ್ ಇದೆ. ಇದನ್ನು ಮಗುಗೆ ಸ್ನಾನ ಮಾಡಿ, ಇದು ಹೊಟ್ಟೆಗೆ ತಗೊಳಕ್ಕಲ್ಲ, ಮಗುಗೆ ಸ್ನಾನ ಮಾಡಿಸಿದ್ಮೇಲೆ ಆ ಒಂದು ನೆತ್ತಿ ಬಾಯಿ ಅಂತ ಹೇಳ್ತೀವಿ ನಾವು, ಅಲ್ಲಿ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಅಲ್ಲಿಂದಾನೇ ಶೀತ ಆಗೋ ಚಾನ್ಸಸ್ಸು ಬಹಳ ಇರೋದ್ರಿಂದ ಸ್ವಲ್ಪ ಪೌಡ್ರನ್ನ ತಗೊಂಡು ಇದನ್ನು ನೆತ್ತಿಗೆ ಹಚ್ಬಿಡ್ಬೇಕು. ಸ್ನಾನ ಆಗಿದ ತಕ್ಷಣ ಹಿಂಗೆ ಇಲ್ಲಿಗೆ ಹಾಕಿ ಸ್ವಲ್ಪ ಇಟ್ಟಾಗ ಆ ಒಂದು ಶೀತ ಆಗೋದಿಲ್ಲ. ಪರ್ಟಿಕ್ಯುಲರ್ಲಿ ಯಾವ ಮಕ್ಕಳಿಗೆ ಬೇಗ ಶೀತ ಆಗೋ ಟೆಂಡೆನ್ಸಿ ಇರುತ್ತಲ್ಲ, ಅವ್ರಿಗೆ ಈ ಪೌಡ್ರನ್ನ ಈ ಥರ ನೆತ್ತಿಗೆ ಹಚ್ಚೋದ್ರಿಂದ, ಎಲ್ಲರೂ ಏನು ಮಾಡ್ತಾರೆ, ಮಾಮೂಲಿ ರೆಗ್ಯುಲರ್ ಫೇಸ್ ಪೌಡ್ರನ್ನೇ ತೆಗೆದು ಇಲ್ಲಿಗೆ ಹಾಕ್ತಾರೆ. ಅದ್ರ ಬದಲು ಈ ಪುಡಿನ ಹಾಕೋದ್ರಿಂದ ಯಾವುದೇ ಥರ ಶೀತ ಆಗಲ್ಲ, ಮಗುಗೆ ಸೇಫ್ ಆಗಿರುತ್ತೆ. ಸೊ ಇದು ಒಂದು ಪ್ರಾಡಕ್ಟು ಉತ್ತಮವಾಗಿದೆ. ನೆಕ್ಸ್ಟು ಸ್ನಾನ ಆದಮೇಲೆ ಒಂದು ಕ್ರೀಮು. ಇದರ ವಿಶೇಷ ಏನಪ್ಪ ಅಂದರೆ, ಇದು ಕುಂಕುಮಾದಿ ತೈಲ, ರೈಸ್ ಪೇಸ್ಟು, ಕರ್ಡ್ ಪೇಸ್ಟ್, ಈ ಥರ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿದೆ. ಸೊ ತುಂಬಾ ಮೈಲ್ಡ್ ಆಗಿದೆ, ಮಗುಗೆ ಯಾವುದೇ ರೀತಿ ಡ್ರೈ ಸ್ಕಿನ್ ಬರೋದಿಲ್ಲ. ಇದನ್ನು ತಗೊಂಡು ಮುಖಕ್ಕೆ, ಬಾಡಿಗೆ ಎಲ್ಲ ಕಡೆ ನೀವು ಅಪ್ಲೈ ಮಾಡಿದಾಗ ರ್ಯಾಷಸ್ಸು ಬರಲ್ಲ, ಸ್ಕಿನ್ನು ತುಂಬಾ ಸಾಫ್ಟಾಗಿರುತ್ತೆ. ಸೊ ಆಫ್ಟರ್ ದಿ ಬಾತ್ ಈ ಕ್ರೀಮ್ನ ಅಪ್ಲೈ ಮಾಡಬೇಕು. ಹಾಗೆ ಸ್ನಾನಕ್ಕೆ ಮುಂಚೆ ಎಣ್ಣೆನಲ್ಲಿ ಮಸಾಜ್ ಮಾಡೋದು ತುಂಬಾ ಮುಖ್ಯ. ನಮ್ಮ ಒಂದು ಸಂಸ್ಕೃತಿಯಲ್ಲಿ ಅಭ್ಯಂಗಕ್ಕೆ ಬಹಳ ಮಹತ್ವ ಇದೆ. ಎಲ್ಲ ಹಬ್ಬಗಳಲ್ಲೂ ಅಭ್ಯಂಗ ಹೇಳಿದ್ದಾರೆ. ಹಾಗೆ ಪರ್ಟಿಕ್ಯುಲರ್ಲಿ ಈ ಒಂದು ಬಾಣಂತಿ ಆರೈಕೆ ಟೈಮಲ್ಲಿ ಮಗುವಿಗೆ ಮಸಾಜ್ ಮಾಡೋದು, ಹಾಗೆ ತಾಯಿಗೂ ಕೂಡ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ತುಂಬಾ ಬೆನಿಫಿಟ್ ಇದೆ. ಒಂದು ಇದು ಮದರ್ ಮಸಾಜ್ ಆಯಿಲ್ ಅಂತ ಹೇಳಿ, ಯಾಕೆಂದರೆ ಆ ಟೈಮಲ್ಲಿ ಒಂದು ವೀಕ್ನೆಸ್ ಡೆವಲಪ್ ಆಗಿರುತ್ತೆ ಮತ್ತು ಮಸಲ್ಸು ಜಾಯಿಂಟ್ಸ್ ಎಲ್ಲ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಖಂಡಿತ ಇದು ಮಾಡಲೇಬೇಕು. ಅಭ್ಯಂಗಕ್ಕೆ ತುಂಬಾ ಒಂದು ಒತ್ತು ಕೊಟ್ಟಿದ್ದಾರೆ. ಆ ಟೈಮಲ್ಲಿ ಎಣ್ಣೆನ ಸ್ವಲ್ಪ ಒಂದು ಕಪ್ಪಿಗೆ ಹಾಕಿ ಇಂಡೈರೆಕ್ಟ್ ಹೀಟ್ ಅಂತೀವಿ, ಅಂದರೆ ಬಿಸಿ ನೀರಲ್ಲಿ ಒಂದು ಬಟ್ಲಿಗೆ ಹಾಕಿ ಇದನ್ನು ಇಡಬೇಕು. ಆವಾಗ ಅದು ಬಿಸಿ ಆಗುತ್ತೆ, ಬೆಚ್ಚಗಾದರೆ ಸಾಕು. ಆ ಎಣ್ಣೆನ ತಗೊಂಡು ನೀಟಾಗಿ ಮೈಗೆಲ್ಲ, ಇದು ಮುಖಕ್ಕೂ ಎಲ್ಲ ಕಡೆ ಅಪ್ಲೈ ಮಾಡ್ಬೋದು. ಮಾಡಿ ಚೆನ್ನಾಗಿ ಹಚ್ಚಿ ತಲೆಯಿಂದ ಹಿಡಿದು ಮೈವರೆಗೂ ಎಲ್ಲದಕ್ಕೂ ಹಚ್ಚಬೇಕು. ಇದು ಎಳ್ಳೆಣ್ಣೆ, ಶುದ್ಧ ಎಳ್ಳೆಣ್ಣೆಯಲ್ಲಿ ಮಾಡಿರೋದ್ರಿಂದ ಯಾವುದೇ ಥರ ಸಮಸ್ಯೆ ಆಗಲ್ಲ, ಸ್ಕಿನ್ನು ಚೆನ್ನಾಗಾಗುತ್ತೆ, ರಿಂಕಲ್ಸು ಎಲ್ಲ ಬರೋದಿಲ್ಲ. ಹಾಗೆ ಆ ಮಸಲ್ ಸ್ಟೋನ್ ಇದೆ ಅದೆಲ್ಲ ಟೋನಿಂಗ್ ಆಫ್ ಮಸಲ್ಸು ಚೆನ್ನಾಗಾಗುತ್ತೆ. ಸೊ ಅದನ್ನು ತಾಯಿಗೆ ಒಂದು ಎಣ್ಣೆ ಮಾಡಿದ್ದೀವಿ. ಹಾಗೆ ಬೇಬಿ ಮಸಾಜ್ ಆಯಿಲ್ ಅಂತ ಹೇಳಿ, ಇದು ಮಗುವಿಗೆ, ಇದು ಕೂಡ ತುಂಬ ಮೈಲ್ಡ್ ಆಗಿದೆ, ಹಾಲಿನಿಂದ ಮಾಡಿರೋವಂಥದ್ದು. ಸೊ ಈ ಎಣ್ಣೆನ ನಾ ಹೇಳ್ದಂಗೆ ಇಂಡೈರೆಕ್ಟ್ ಹೀಟಿಗೆ ಇನ್ನೊಂದು ಬಿಸಿ ನೀರಿನಲ್ಲಿ ಒಂದು ಬೌಲ್ಗೆ ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಚೆನ್ನಾಗಿ ಮೈಗೆಲ್ಲ, ಮಗುಗೆ ಮುಖ, ತಲೆಯಿಂದ ಹಿಡಿದು ಎಲ್ಲ ಕಡೆ ಮಸಾಜ್ ಮಾಡಿ ಒಂದು 20 ನಿಮಿಷ ಮಿನಿಮಮ್ ಬಿಡಬೇಕು. ಅಷ್ಟು ಮಾಡಿದ್ಮೇಲೆ ಮಗುನ ಸ್ವಲ್ಪ ಬಿಸಿಲಿಗೆ, ಎಳೆ ಬಿಸಿಲಿಗೆ ಹಿಡಿದ್ರೆ ಇನ್ನೂ ಒಳ್ಳೆಯದು. ವಿಟಮಿನ್ ಡಿ ಉತ್ಪತ್ತಿ ಕೂಡ ಚೆನ್ನಾಗಾಗತ್ತೆ. ಹಾಗೆ ಮಗುವಿಗೆ ಮಸಲ್ಸ್ ಎಲ್ಲನೂ, ನರಗಳಿರ್ಬೋದು, ಮಸಲ್ಸ್ ಇರ್ಬೋದು, ಎಲ್ಲ ಚೆನ್ನಾಗಿ ಡೆವಲಪ್ ಆಗುತ್ತೆ. ಬೇಬಿ ಗ್ರೋತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಒಳ್ಳೆ ವೆಯ್ಟ್ ಬರುತ್ತೆ ಮಗು, ಹಾಗೆ ಶಕ್ತಿಯುತವಾಗಿರುತ್ತೆ. ಸೊ ಈ ಆಯಿಲ್ನ ಮಗುವಿಗೆ ಅಂತ ಮಾಡಿದ್ದೀವಿ. ಇದನ್ನು ಉಪಯೋಗ ಮಾಡೋದ್ರಿಂದ ಮಗುವಿನ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ. ಸೊ ಇದನ್ನು ಪ್ರತಿದಿನ ಹಚ್ಬೋದು, ಹಚ್ಚಿ ಸ್ನಾನ ಮಾಡಿಸಿ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ಮಗುಗೆ 1 ವರ್ಷ, ಎಷ್ಟು ಇನ್ನೂ ಮುಂದಕ್ಕೂ ಕಂಟಿನ್ಯೂ ಮಾಡ್ಬೋದು. ಅಟ್ಲೀಸ್ಟ್ 1 ವರ್ಷದವರೆಗೂ ರೆಗ್ಯುಲರಾಗಿ ಮಾಡೋದ್ರಿಂದ ತುಂಬ ಉಪಯೋಗ ಇದೆ. ಮೂಳೆಗಳಿಗೂ ಶಕ್ತಿ ಬರುತ್ತೆ, ಹಾಗೆ ಗ್ರೋತು ಕೂಡ ಚೆನ್ನಾಗಾಗುತ್ತೆ. ಸೊ ಇಷ್ಟು ನಮ್ಮ ಪೋಸ್ಟ್ ನೇಟಲ್ ಕಿಟ್ಟಲ್ಲಿ ಇರೋವಂಥ ಪ್ರಾಡಕ್ಟ್ಸು. ಸೊ ತುಂಬ ಜನ ನಮಗೆ ಕೇಳಿದರು ಇದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿ. ಅದರಿಂದ ಈ ಒಂದು ಮದರ್ಸ್ ಡೇ ಪ್ರಯುಕ್ತ ಇದನ್ನು ಮಾಡಿದ್ದೀವಿ. ಯಾರಿಗೆ ಇದರ ಅವಶ್ಯಕತೆ ಇದೆ ಉಪಯೋಗ ಮಾಡ್ಕೊಳ್ಳಿ. ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಒಂದು ಫೋನ್ ನಂಬರ್ ಇದರಲ್ಲಿ ಡಿಸ್ಪ್ಲೇ ಆಗಿದೆ, ಅದಕ್ಕೆ ನೀವು ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ತೊಗೋಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.